ಎಸ್ ನೋಡ್ರಿ, ಪೀಪಲ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಮೇಲೆ ಕ್ವಶನ್ಸ್ ಗಳನ್ನ ಕಂಟಿನ್ಯೂಷನ್ ಮಾಡೋಣ. ಸೊ ಆಲ್ರೆಡಿ 10 ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಿದೀನಿ. ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಕೆ ಸೆಟ್ ಎಕ್ಸಾಮ್ ಆಗಿರ್ಬೋದು ಅಥವಾ UGC ನೆಟ್ ಎಕ್ಸಾಮ್ ಆಗಿರ್ಬೋದು, ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಬರುವಂತ ಕ್ವಶನ್ಸ್ ಗಳಾಗಿದಾವ. ಎಲ್ರು ಏನಂತಂದ ಹೇಳಿದ್ರೆ ಕೇಳಿರೋ ಕ್ವಶನ್ಸ್ ಗಳು ಕಮೆಂಟ್ ಹಾಕ್ರಿ. ಆಮೇಲೆ ನಿಮ್ದು ಗ್ರೂಪ್ಸ್ ಗಳು ಇರ್ತಾವಲ್ಲ, ದಯವಿಟ್ಟು ನಿಮ್ ಎಲ್ಲಾ ಗ್ರೂಪ್ಸ್ ಗಳಲ್ಲಿ ವಿಡಿಯೋಸ್ ಗಳನ್ನ ಶೇರ್ ಮಾಡ್ರಿ. ಅದಾದ ನಂತರ ಟೆಲಿಗ್ರಾಮ್ ಐತೆ, ಸೊ ಟೆಲಿಗ್ರಾಮ್ ಅನ್ನು ಕೂಡ ಏನಂತಂದ ಹೇಳಿದ್ರೆ ನೀವು ಜಾಯಿನ್ ಆಗ್ಬೇಕು. ಸೊ ನೋಡ್ರಿ, ಕೆ ಸೆಟ್ UGC ಟೀಚರ್ಸ್ ಟೀಮ್ ಅಂತಂದ್ ಹೇಳ್ಬಿಟ್ಟು ಇದ್ರದ್ದು ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ಎಲ್ರು ಪ್ರತಿಯೊಬ್ರು ಜಾಯಿನ್ ಆಗ್ರಿ, ಇದ್ರಲ್ಲಿ ಎಲ್ಲಾ ವಿಡಿಯೋಸ್ ಗಳು ನಿಮ್ಗೆ ಸಿಗ್ತಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಆಗ್ರಿ, ಕಂಪ್ಲೀಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ರಿ. ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಒಂದ್ ಸ್ವಲ್ಪ ಇನ್ನು ಡೀಪ್ ಆಗಿ ಡಿಸ್ಕಷನ್ ಮಾಡೋಣ. ನೋಡ್ರಿ, ಎಸ್ ಅಂಡ್ ಪಿ ವೇವ್ಸ್ ಅಂತಂದ್ ಹೇಳಿ ಬರ್ತಾವ. ಇದು ಯಾವ್ದು ರಿಲೇಟೆಡ್ ಅಂತಂದ್ ಹೇಳಿ, ಎಸ್ ಮತ್ತು ಪಿ ವೇವ್ಸ್ ಅಂತಂದ್ ಹೇಳಿ ಬರ್ತಾವ. ಸೊ ಇದು ಯಾವ್ದು ರಿಲೇಟೆಡ್ ಅಂತ ಕ್ವಶನ್ ಅನ್ನ ಕೇಳಿದ್ರ, ಎಸ್ ಯಾವ್ದು ರಿಲೇಟೆಡ್ ಪಾ ಅಂತಂದ್ ಹೇಳಿದ್ರೆ ಇವು ಭೂಕಂಪ, ಅರ್ತ್ ಕ್ವೇಕ್ ಅಂತಂದ್ ಹೇಳ್ತೀವಲ್ಲ, ಭೂಕಂಪದ ರಿಲೇಟೆಡ್ ಬರ್ತಾವ. ಪಿ ಅಂಡ್ ಎಸ್ ವೇವ್ಸ್ ಅಂತಂದ್ ಹೇಳಿದ್ರೆ, ಈಗ ನೋಡ್ರಿ, ಈಗ 2 ಪ್ಲೇಟ್ಸ್ ಗಳಿದಾವ. ಈ ತರ 2 ಪ್ಲೇಟ್ಸ್ ಗಳು ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದಕ್ಕೊಂದು ತಿಕ್ಕಾಡ್ತಿದ್ರ, ಒಂದಕ್ಕೊಂದು ಕನ್ವರ್ಜ್ ಆಗ್ತಾ ಇರುವಾಗ ಏನಂತಂದ್ ಹೇಳಿದ್ರ, ಸೊ ಅಲ್ಲಿ ಏನಾಗತ್ತಂದ್ರ ವೇವ್ಸ್ ಗಳು ಬಿಡುಗಡೆ ಆಗ್ತಾವ. ಒಂದೇನಂತಂದ್ ಹೇಳಿದ್ರೆ ಅಲ್ಲಿ ಬಿಡುಗಡೆ ಆಗೋದು ಪಿ ವೇವ್ಸ್ ಅಂತಂದ್ ಹೇಳಿ, ಇನ್ನೊಂದ್ ಏನಂತಂದ್ ಹೇಳಿದ್ರೆ ಎಸ್ ವೇವ್ಸ್ ಅಂತಂದ್ ಹೇಳಿ, ಇನ್ನೊಂದ್ ಬರುತ್ತೆ ಲವ್ ವೇವ್ಸ್ ಅಂತಂದ್ ಹೇಳ್ತೀವಿ, ಅಥವಾ ಇನ್ನೊಂದ್ ಹೆಸರು ಕೂಡ ಬರುತ್ತೆ. ಸೊ ಅದ್ರ ಬಗ್ಗೆ ಬೇಡ, ಮೇನ್ ಇಂಪಾರ್ಟೆಂಟ್ ಪಿ ಅಂಡ್ ಎಸ್ ವೇವ್ಸ್ ಅಂತಂದ್ ಹೇಳ್ತೀವಿ. ಇದ್ರ ಬಗ್ಗೆ ನಾನ್ ನಿಮ್ಗೆ ಏನಂತಂದ್ ಹೇಳಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನಾನು ಕೊಡ್ತೀನಿ. ಸೊ ಇಲ್ಲಿ ನೋಡ್ರಿ, ಭೂಕಂಪ ಆಗತ್ತ. ಭೂಕಂಪ ಆದ ತಕ್ಷಣ ಏನಪ್ಪಾ ಅಂತಂದ್ ಹೇಳಿದ್ರೆ, ಈಗ ನೋಡ್ರಿ, ಇದು ಭೂಮಿ ಇರತ್ತ, ಎಲ್ಲೋ ಒಂದ್ ಕಡೆ ಭೂಕಂಪ ಆಗತೈತೆ, ಸೊ ಮೇಲ್ಗಡೆ ಬರ್ತೈತೆ. ಅದಾದ ನಂತರ ಈ ತರ ಭೂಮಿಯ ಒಳಗಡೆನೂ ಕೂಡ ವೇವ್ಸ್ ಗಳು ಟ್ರಾನ್ಸ್ಫರ್ ಆಗ್ಬಿಟ್ಟು ಭೂಮಿ ನಡಗಕ್ ಸ್ಟಾರ್ಟ್ ಆಗುತ್ತೆ. ಇದನ್ನ ನಾವು ಭೂಕಂಪ ಅಂತ ಕರಿತೀವಿ. ಸೊ ಅದ್ರಲ್ಲಿ ಪಿ ವೇವ್ಸ್ ಅಂಡ್ ಎಸ್ ವೇವ್ಸ್ ಅಂತಂದ್ ಹೇಳಿ, ಪಿ ಮತ್ತು ಎಸ್ ವೇವ್ಸ್ ಅಂತಂದ್ ಹೇಳಿ ಬರ್ತಾವ. ಸೊ ಒಂದೊಂದಾಗಿ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಪಿ ವೇವ್ಸ್ ಎಲ್ಲೆಲ್ಲಿ ಯಾವ ಮೀಡಿಯಂ ಅಲ್ಲಿ ಟ್ರಾವೆಲ್ ಮಾಡುತ್ತೆ ಅಂತಂದ್ ಹೇಳಿ. ಸೊ ಪಿ ವೇವ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸಾಲಿಡ್ ಮತ್ತು ಲಿಕ್ವಿಡ್ ಗಳಲ್ಲಿ ಮಾತ್ರ ಏನಂತಂದ್ ಹೇಳಿದ್ರೆ ಟ್ರಾವೆಲ್ ಮಾಡ್ತೈತೆ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಎಸ್ ವೇವ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಓನ್ಲಿ ಸಾಲಿಡ್ಸ್ ಅಲ್ಲಿ, ಏನಾದ್ರೂ ಲಿಕ್ವಿಡ್ ಬಂತಂತಂದ್ ಹೇಳಿದ್ರೆ ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತೈತಿ ಎಸ್ ವೇವ್ಸ್. ಬಟ್ ಪಿ ವೇವ್ಸ್ ಏನಂತಂದ್ ಹೇಳಿದ್ರೆ ಸಾಲಿಡ್ ಮತ್ತು ಲಿಕ್ವಿಡ್ ಗಳಲ್ಲಿ ಎರಡರಲ್ಲೂ ಪಾಸ್ ಆಗತ್ತೆ. ಅದಾದ ನಂತರ ನೆಕ್ಸ್ಟ್ ಪಿ ವೇವ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಫಾಸ್ಟೆಸ್ಟ್, ಅದ್ರ ಸ್ಪೀಡ್ ಜಾಸ್ತಿ ಇರುತ್ತೆ. ಸೊ ಎಸ್ ವೇವ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವಾಗ್ಲೂ ಸ್ಲೋ ಆಗಿರ್ತಾವ. ಅದಾದ ನಂತರ ಸೊ ನಮಗ ಗೊತ್ತಾಗೋದು ಯಾವ್ದು ಸರ್, ಫಸ್ಟ್ ಗೊತ್ತಾಗೋದು ಯಾವ್ದು ಅಂತಂದ್ ಹೇಳಿದ್ರೆ, ಫಸ್ಟ್ ಡಿಟೆಕ್ಟ್ ಆಗೋದು ಯಾವ್ದು ಅಂತಂದ್ ಹೇಳಿದ್ರೆ ಪಿ ವೇವ್ಸ್ ಡಿಟೆಕ್ಟ್ ಆಗತ್ತ. ಬಟ್ ಆದ್ರ ಮೋಸ್ಟ್ ಡೇಂಜರಸ್ ಯಾವ್ದು ಅಂತಂದ್ ಹೇಳಿದ್ರೆ, ಕಾಸ್ ಯಾವ್ದು ಮಾಡತ್ತಂತಂದ್ ಹೇಳಿದ್ರೆ ಡೇಂಜರಸ್ ಎಸ್ ವೇವ್ಸ್. ಎಸ್ ವೇವ್ಸ್ ಇಂದ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗ ತುಂಬಾ ಅಫೆಕ್ಟ್ ಆಗ್ತೈತೆ. ಸೊ ಇದನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ನೆನ್ಪಿಟ್ಕೊಳ್ಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಒಂದು ವಿಡಿಯೋ ನೋಡ್ಕೊಂಡ್ಬಿಡ್ರಿದ್ನ, ಇವು ಮೇಲ್ಗಡೆ ಐತಲ್ಲ, ಇದು ಮೇಲ್ಗಡೆ ಇರೋದು ಎಸ್ ವೇವ್ಸ್, ಕೆಳಗಡೆ ಇರೋದೇನಪ್ಪಾ ಅಂತಂದ್ ಹೇಳಿದ್ರೆ ಪಿ ವೇವ್ಸ್. ಅದು ಹೆಂಗ್ ಟ್ರಾವೆಲ್ ಆಗುತ್ತೆ ಅಂತ ನೋಡ್ರಿ. ಸೊ ನಿಮ್ಗೆ ಗೊತ್ತಾಗ್ಬಿಡ್ತೈತೆ. ಎಸ್ ಮೇಲ್ಗಡೆ ಏನಂತಂದ್ ಹೇಳಿದ್ರೆ ಎಸ್ ವೇವ್ಸ್ ಟ್ರಾವೆಲ್ ಆಗ್ತೈತೆ, ಕೆಳಗಡೆ ಏನಂತಂದ್ ಹೇಳಿದ್ರೆ ಪಿ ವೇವ್, ಒಂಥರ ಕಾಂಟ್ರಾಕ್ಷನ್ ಇದು ಆಗೋದಂತಂದ್ ಹೇಳ್ತೀವಿ. ಸೊ ಎಸ್ ವೇವ್ಸ್ ಅಂಡ್ ಪಿ ವೇವ್ಸ್, ಸೊ ಇದು ಟ್ರಾವೆಲಿಂಗ್ ಇರುತ್ತೆ. ಸೊ ಇದ್ರಲ್ಲಿ ಮೋಸ್ಟ್ ಡೇಂಜರಸ್ ಯಾವ್ದಂತಂದ್ ಹೇಳಿದ್ರೆ ಎಸ್ ವೇವ್ಸ್ ಅಂತಂದ್ ಹೇಳ್ತೀವಿ. ಎಸ್ ಅದಾದ ನಂತರ ನೆಕ್ಸ್ಟ್ ಭೂಕಂಪಗಳನ್ನ ಯಾವುದ್ರ ಮುಖಾಂತರ ನಾವು ಅಳತೆ ಮಾಡ್ತೀವಿ ಅಂತಂದ್ ಹೇಳಿದ್ರೆ, ಒಂದು ಸಿಸ್ಮೋಗ್ರಾಫ್ ಇಂದ ಅಳತೆ ಮಾಡ್ತೀವಿ, ಇಲ್ಲ ಅಂತಂದ್ ಹೇಳಿದ್ರೆ ರಿಕ್ಟರ್ ಸ್ಕೇಲ್ ಅಂತಂದ್ ಹೇಳ್ತೀವಿ. ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ರಿಕ್ಟರ್ ಸ್ಕೇಲ್ ಅಂತಂದ್ ಹೇಳ್ತೀವಿ. ಇದರಿಂದ ಏನಂತಂದ್ ಹೇಳಿದ್ರೆ ನಾವು ಮ್ಯಾಗ್ನಿಟ್ಯೂಡ್ ಅನ್ನ ಅಳತೆ ಮಾಡ್ತೀವಿ. ಸೊ ಅತಿ ಹೆಚ್ಚು ಭೂಕಂಪಗಳು ಎಲ್ಲಿ ಉಂಟಾಗ್ತಾವಪ್ಪ ಅಂತಂದ್ ಹೇಳಿದ್ರೆ ಪೆಸಿಫಿಕ್ ರಿಂಗ್ ಅಂತಂದ್ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ, ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತಂದ್ ಹೇಳಿದ್ರೆ ಪೆಸಿಫಿಕ್ ಮಹಾಸಮುದ್ರ ಬರತ್ಲ. ಸೊ ಈ ಪ್ರದೇಶಗಳಲ್ಲಿ, ಅದಾದ ನಂತರ ಈ ಪ್ರದೇಶಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅತಿ ಹೆಚ್ಚು ಭೂಕಂಪಗಳು ಉಂಟಾಗ್ತವ. ಅದಾದ ನಂತರ ಇನ್ನೊಂದ್ ಲೇಯರ್ ಯಾವ್ದಪ್ಪ ಅಂತಂದ್ರೆ ಇದು ಹಿಮಾಲಯಗಳಿದಾವಲ್ಲ, ಈ ಲೇಯರ್ ಅಲ್ಲಿ ಜಾಸ್ತಿ ಭೂಕಂಪಗಳು ಉಂಟಾಗ್ತವ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಈ ಪ್ರದೇಶಗಳಲ್ಲಿ, ಯಾಕಂತಂದ್ ಹೇಳಿದ್ರೆ ಅಲ್ಲೆಲ್ಲ ಪ್ಲೇಟ್ಸ್ ಗಳು ಏನಂತಂದ್ ಹೇಳಿದ್ರೆ ಕನ್ವರ್ಜ್ ಆಗ್ತಿದಾವ. ಸೊ ಭೂಮಿಯ ಪ್ಲೇಟ್ ಗಳಂತಂದ್ ಹೇಳ್ತೀವಿ, ಅವುಗಳೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಕನ್ವರ್ಜ್ ಆಗೋದ್ರಿಂದ ಸೊ ಅಲ್ಲಿ ಪಿ ವೇವ್ಗಳು ಎಸ್ ವೇವ್ಗಳು ಉಂಟಾಗಿ ಭೂಕಂಪ ಉಂಟಾಗತ್ತ. ಇದು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋಕೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರೆ ಹೊಂದಿಸಿ ಬರೀರಿ ಅಂತಂದೈತಿ. ಇದ್ರ ಬಗ್ಗೆ ನಾವೇನಂತಂದ್ ಹೇಳಿದ್ರೆ ನಾನು ಆನ್ಸರ್ ಹೇಳ್ಕೊಂತ ಹೋಗ್ತೀನಿ ನೋಡ್ರಿ. ಓಝೋನ್ ಹೋಲ್ ಅಂತಂದ್ ಹೇಳಿ ಬರುತ್ತೆ, ಓಝೋನ್ ಹೋಲ್ ಅಂತಂದ್ ಹೇಳಿ ಬರ್ತೈತಿ. ಸೊ ಓಝೋನ್ ಹೋಲ್ ಯಾವ್ದ್ರಿಂದ ಆಗತ್ತ? ಸೊ ಓಝೋನ್ ಹೋಲ್, ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ ಓಝೋನ್ ಹೋಲ್ಗೂ ಅದಾದ ನಂತರ UV ರೇಡಿಯೇಷನ್ಸ್ಗೂ ಏನಪ್ಪಾ ಅಂತಂದ್ರೆ ಸಂಬಂಧ ಬರುತ್ತೆ, UV ರೇಡಿಯೇಷನ್ಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ,
ನ್ಯಾಚುರಲ್ ಹಜಾರ್ಡಸ್ ಅಂತಂದ್ ಹೇಳ್ಬಿಟ್ಟು ನ್ಯಾಚುರಲ್ ಆಗಿ ಏನಂತಂದ್ ಹೇಳಿದ್ರೆ ಏನಾದ್ರೂ ಪ್ರಾಬ್ಲಮ್ ಆಗ್ಬೇಕು ಅಂತದ್ ಯಾವ್ದಂತಂದ್ ಹೇಳ್ತೀವಿ ಸುನಾಮಿ ಅಂತಂದ್ ಹೇಳ್ತೀವಿ. ಅಂತದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸುನಾಮಿ ಅಂತಂದ್ ಹೇಳ್ತೀವಿ. ಸೊ ಇದಕ್ಕ ಏನಂತಂದ್ ಹೇಳಿದ್ರೆ ನಮ್ಗೆ ಕಂಪ್ಯಾರಿಸನ್ ಆಗುತ್ತೆ. ಅದಾದ ನಂತರ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಂದ್ ಹೇಳಿದ್ರೆ ಸೊ ಎಕೋಸೆಂಟ್ರಿಸಮ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಗ್ರೀನ್ ಹೌಸ್ ಇಫೆಕ್ಟ್ ಅಂತಂದ್ ಹೇಳಿದ್ರೆ ಮೀಥೇನ್ ಗ್ಯಾಸ್ ಅಂತಂದ್ ಹೇಳ್ತೀವಿ. ಸೊ ನಾನು ಒಂದೊಂದಾಗಿ ನಾನು ನಿಮ್ಗೆ ಬರ್ಕೊಂಡು ಹೇಳ್ಕೊಂಡು ಹೋಗ್ತೀನಿ ನೋಡ್ರಿ ಸೈಡ್ಗೆ. ದ ಫಸ್ಟ್ ಒನ್ ಏನೈತಪ್ಪ ಅಂತಂದ್ ಹೇಳಿದ್ರೆ ಓಝೋನ್ ಹೋಲ್ ಅಂತಂದ್ ಹೇಳಿ ಬಂತು. ಇದು ಓಝೋನ್ ಹೋಲ್ ಅಂದ್ರೆ ಅಂತ ಹೇಳಿದ್ರೆ ನಾನು ಹೇಳಿದ್ರೆ ನಿಮ್ಗೆ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಗಳಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಓಝೋನ್ ಡಿಪ್ಲೀಷನ್ ಆಗತ್ತ. ಒಂದು ಲೇಯರ್ ಇರುತ್ತೆ, ಇಲ್ಲೆಲ್ಲ ಓಝೋನ್ ಓತ್ರಿ ಇರ್ತೈತಿ. ಡಿಪ್ಲೀಷನ್ ಹೆಂಗಾಗತ್ರಿ ಸರ್, ಕ್ಲೋರಿನ್ ಅದ್ರ ಮೇಲೆ ಹೋಗಿ ರಿಯಾಕ್ಟ್ ಆಗೋದ್ರಿಂದ, ಕ್ಲೋರಿನ್ ಮತ್ತು ಓಝೋನ್ ಇದು ರಿಯಾಕ್ಟ್ ಆಗೋದ್ರಿಂದ ಓಝೋನ್ ಇದ್ ಏನಾಗಿ ಕನ್ವರ್ಟ್ ಆಗತ್ತೆ ಅಂತಂದ್ ಹೇಳಿದ್ರೆ ಸರಿ ಆಕ್ಸಿಜನ್ ಆಗಿ ಕನ್ವರ್ಟ್ ಆಗತ್ತ. ಸೊ ಆಮೇಲೆ ಇನ್ನೊಂದು ಓ ಬರುತ್ತೆ. ಸೊ ಆಕ್ಸಿಜನ್ ಆಗಿ ಕನ್ವರ್ಟ್ ಆಗೋದ್ರಿಂದ ಇದೇನಾಗತ್ತೆ, ಆಕ್ಸಿಜನ್ ಅಂತ ಹೇಳಿದ್ರೆ ಆಮ್ಲಜನಕ. ಸೊ ಇದು ಓಝೋನ್ ಆಗಂಗಿಲ್ಲಲ್ಲ. ಸೊ O3 ಇದು O2 ಆಗಿ ಕನ್ವರ್ಟ್ ಆಗೋದ್ರಿಂದ ಸೊ ಅದ್ರ ಲೇಯರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕಮ್ಮಿ ಹಾಕೋದ್ ಬರುತ್ತೆ. ಇದನ್ನ ಓಝೋನ್ ಡಿಪ್ಲೀಷನ್ ಅಂತಂದ್ ಹೇಳ್ತೀವಿ. ಸೊ ಇದರಿಂದ ಏನಾಗ್ತೈತಿ, ಮೇನ್ ಇಂಪಾರ್ಟೆಂಟ್ ಸರ್, ತುಂಬಾ ಇಂಪಾರ್ಟೆಂಟ್ ನೋಡ್ರಿ, UV ರೇಸ್ ಗಳು ನಮ್ಮ ಭೂಮಿಗೆ ಬರಕ್ ಹಿಡಿತಾವ. UV ರೇಸ್ ಗಳು ನಾವು ಹೀರ್ಕೊಳ್ತಾವ. UV ರೇಸ್ ಗಳಲ್ಲಿ ಮತ್ತೆ ಏನಂತಂದ್ ಹೇಳಿದ್ರೆ ABC ಅಂತಂದ್ ಹೇಳಿ 3 ಟೈಪ್ ಬರ್ತಾವ. ಅದ್ರಲ್ಲಿ UV ರೇಸ್ ಒಳಗಡೆ B ಟೈಪ್ ಏನೈತಲ್ಲ, ಇದು ಮೋಸ್ಟ್ ಡೇಂಜರಸ್. ಇದೇನ್ ಮಾಡತ್ತಪ್ಪ ಅಂತಂದ್ ಹೇಳಿದ್ರೆ ಕ್ಯಾನ್ಸರ್ ಬರ್ತೈತೆ, ಸ್ಕಿನ್ ಕ್ಯಾನ್ಸರ್ ಆಗಿರ್ಬಹುದು. ಅದನ್ನೆಲ್ಲ ಡೈರೆಕ್ಟ್ ಆಗಿ ಕಣ್ಣ ಮೇಲೆ ಬಿತ್ತಂತ ಕಣ್ಣ ಹೋಗ್ಬಿಡ್ತಾವ. ಅದಾದ ನಂತರ ಕ್ರಾಪ್ಸ್ ಡ್ಯಾಮೇಜ್ ಆಗ್ತಾವ. ಅಂದ್ರ ಆಲ್ಮೋಸ್ಟ್ ಎಕೋಸಿಸ್ಟಮ್ ಏನಪ್ಪಾ ಅಂತಂದ್ ಹೇಳಿ ಡ್ಯಾಮೇಜ್ ಆಗತ್ತ UV ಟೈಪ್ B ರೇಸ್ ಇಂದ. ಸೊ ಇದು ಒಂದು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂತಂದ್ ಹೇಳಿದ್ರ ಇದಕ್ಕೋಸ್ಕರ ಓಝೋನ್ ಲೇಯರ್ಗೋಸ್ಕರ ಇನ್ನೊಂದ್ಸರಿ ನೆನ್ಪು ಮಾಡ್ತಿದೀನಿ. 1987ರಲ್ಲಿ ಒಂದು ಪ್ರೋಟೋಕಾಲ್ ಆಗುತ್ತೆ, ಅದು ನಾವು ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತಂದ್ ಹೇಳ್ತೀವಿ. CFC ಗ್ಯಾಸ್ ಗಳನ್ನ ಜಾಸ್ತಿ ಬಿಡುಗಡೆ ಮಾಡಕ್ ಹೋಗ್ಬಾರ್ದು ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಇನ್ನೊಂದ್ ಬರ್ತೈತೆ ಗ್ರೀನ್ ಹೌಸ್ ಗ್ಯಾಸ್ ಇಫೆಕ್ಟ್ ಅಂತಂದ್ ಹೇಳ್ಬಿಟ್ಟು. ಎಷ್ಟು ಜನ ಗೊತ್ತೈತೆ ಗೊತ್ತಿಲ್ಲ. ಗ್ರೀನ್ ಹೌಸ್ ಗ್ಯಾಸ್ ಇಫೆಕ್ಟ್ ಅಂತಂದ್ ಹೇಳಿ ಹಸಿರು ಮನೆ ಪರಿಣಾಮ ಅಂತಂದ್ ಹೇಳಿ. ಹಸಿರು ಮನೆ ಪರಿಣಾಮ ಅಂತಂದ್ ಹೇಳಿದ್ರೆ ಏನು, ಸೊ ಯಾರಿಗಾದ್ರೂ ಗೊತ್ತೈತೆ? ಸೊ ಹಸಿರು ಮನೆ ಪರಿಣಾಮ ಅಂತಂದ್ ಹೇಳಿದ್ರೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಇದು ನಮ್ದು ಭೂಮಿ. ಇದೇನಪ್ಪಾ ಅಂತಂದ್ರೆ ನಮ್ದು ಭೂಮಿ. ಇಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ದೂರದಲ್ಲಿ ಸೂರ್ಯದಾನ. ಇಲ್ಲಿವರೆಗೂ ಏನಂತಂದ್ರೆ ನಮ್ದು ಅಟ್ಮಾಸ್ಫಿಯರ್ ಐತ. ಇದೆಲ್ಲ ಏನಪ್ಪಾ ಅಂತಂದ್ರೆ ನಮ್ಮ ಅಟ್ಮಾಸ್ಫಿಯರ್. ಇಲ್ಲಿ ಏನಾಗತ್ತ ಅಂತಂದ್ ಹೇಳಿದ್ರೆ ಸೂರ್ಯನ ಕಿರಣಗಳೇನಪ್ಪಾ ಅಂತಂದ್ ಹೇಳಿದ್ರೆ ಬರ್ತಾವ. ಸೊ ಬಂದ್ ಏನಂತಂದ್ ಹೇಳಿದ್ರೆ ರಿಫ್ಲೆಕ್ಟ್ ಆಗ್ತಾವ. ಸೀದಾ ಏನಪ್ಪಾ ಅಂತಂದ್ ಹೇಳಿದ್ರೆ ಹೊರಟು ಹೋಗ್ಬಿಡ್ತಾವ. ಸೊ ಇದೇನಂತಂದ್ ಹೇಳಿದ್ರೆ ನಾರ್ಮಲ್ ಆಗಿ ಆಗ್ಬೇಕು. ಈ ತರ ಆಯ್ತು ಅಂತಂದ್ ಹೇಳಿದ್ರೆ ನಮ್ಮ ಭೂಮಿ ಮೇಲೆ ಟೆಂಪರೇಚರ್ ಎಷ್ಟು ಇರ್ತಿತ್ತು ಅಂತಂದ್ ಹೇಳಿದ್ರೆ ಇವಾಗ 0°C ಅಥವಾ ಮೈನಸ್ ಅಲ್ಲಿ ಇರ್ತಿತ್ತು. ಬಟ್ ಅದ್ರ ನಮ್ದು ಹಂಗಿಲ್ಲಲ್ಲ. ಈಗ ನಮ್ದು ಎವರೇಜ್ ಆಗಿ ಎಷ್ಟೈತೆ ಸರ್, 22°C ಒಂದೊಂದ್ ಕಡೆ, ಅದಾದ ಇನ್ನೊಂದ್ ಕಡೆ ಕಮ್ಮಿ ಐತ್ರಿ. ಸೊ ಟೋಟಲ್ ಆಗಿ ಜಾಗತಿಕ ತಾಪಮಾನ ಬಂದ್ರೆ 2.5°C ಇಷ್ಟ ಐತ್ರಿ. ಸೊ ಅಂದ್ರೆ ಟೋಟಲ್ ಆಗಿ. ಸೊ ನಮ್ಗಿದು 22°C ಹಿಂಗೆಲ್ಲ ಕಾಮನ್ ಆಗಿ ಮೇಂಟೈನ್ ಆಗ್ಬೇಕಲ್ಲ, ಇಲ್ಲಾಂದ್ರೆ ನಾವು ಬದುಕಂಗಿಲ್ಲ. ಸೊ ಅವಾಗ ಏನಾಗತ್ತ ಅಂತಂದ್ ಹೇಳಿದ್ರೆ UV ರೇಸ್ ಗ್ರೀನ್ ಹೌಸ್ ಗ್ಯಾಸಸ್ ಗಳು ತುಂಬಾ ಇಂಪ್ಯಾಕ್ಟ್ ಆಗ್ತದೆ. ಈ ಗ್ರೀನ್ ಹೌಸ್ ಗ್ಯಾಸಸ್ ಗಳೇನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ಗ್ರೀನ್ ಹೌಸ್ ಗ್ಯಾಸಸ್ ಗಳು ಕಂಡು ಬರ್ತಾವ. ಸೊ ಮೋಡಗಳಲ್ಲೂ ವಾತಾವರಣದಲ್ಲಿ. ಸೊ ಗ್ರೀನ್ ಹೌಸಸ್ ಗ್ಯಾಸಸ್ ಗಳು ಇದ್ರಲ್ಲಿ ಯಾವ್ಯಾವು, ಮೀಥೇನ್ ಗ್ಯಾಸ್ ಆಗಿರ್ಬೋದು, ಕಾರ್ಬನ್ ಗ್ಯಾಸಸ್ ಗಳಾಗಿರ್ಬೋದು, ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಇವೆಲ್ಲ ಗ್ರೀನ್ ಹೌಸ್ ಗ್ಯಾಸಸ್ ಗಳು, ಇವೆಲ್ಲ ಇಲ್ಲಿರ್ತಾವ. ಈಗ ಏನಾಗತ್ತ, ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಸೂರ್ಯನ ಕಿರಣಗಳು ಬರ್ತಾವ. ಇದು ಭೂಮಿಗೆ ರಿಫ್ಲೆಕ್ಟ್ ಆಗಿ ಇದು ಮೇಲ್ಗಡೆ ಹೋಗ್ಬೇಕು. ಸೊ ಇವು ಮೇಲ್ಗಡೆ ಹೋಗಕ್ ಬಿಡಂಗಿಲ್ಲ. ಇವು ಬಿಡಂಗಿಲ್ಲ. ಅವು ಏನ್ ಮಾಡತ್ತ, ಇವು ಮತ್ತೆ ರಿಟರ್ನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕೆಲವೊಂದ್ ಕಿರಣಗಳೇನಪ್ಪಾ ಅಂತಂದ್ ಹೇಳಿದ್ರೆ ಭೂಮಿಗೆ ಕಳ್ಸತ್ತ. ಸೊ ಈ ಕೆಲವೊಂದ್ ಕಿರಣಗಳು ಮತ್ತೆ ಭೂಮಿ ಹೀರ್ಕೊಂಡ್ಬಿಟ್ಟು ಮತ್ತೆ ಏನಂತಂದ್ರೆ ರಿಫ್ಲೆಕ್ಟ್ ಮಾಡತ್ತ. ಸೊ ಈ ತರ ಕಂಟಿನ್ಯೂಸ್ ಆಗಿ ರಿಫ್ಲೆಕ್ಷನ್ ಆಗೋದ್ರಿಂದ ಗ್ರೀನ್ ಹೌಸಸ್ ಗ್ಯಾಸಸ್ ಗಳಿಂದ ನಮ್ಮ ಭೂಮಿಯ ಮೇಲಿರುವ ಟೆಂಪರೇಚರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎವರೇಜ್ ಆಗಿ ಮೇಂಟೈನ್ ಆಗತ್ತ. ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಗಳು ಕೂಡ ಏನಿರ್ಬೇಕು, ಎವರೇಜ್ ಆಗಿರ್ಬೇಕು. ಜಾಸ್ತಿ ಆಯ್ತಂತಂದ್ರೆ ಏನಾಗತ್ತ, ಟೆಂಪರೇಚರ್ ಜಾಸ್ತಿ ಆಗತ್ತ. ಅದನ್ನ ನಾವು ಜಾಗತಿಕ ತಾಪಮಾನದ ಏರಿಕೆ ಅಂತಂದ್ ಹೇಳ್ತೀವಿ. ಇದು ನಾರ್ಮಲ್ ಆಗಿರ್ಬೇಕು, ಅವಾಗ ನಮಗೂ ಕೂಡ ನಾರ್ಮಲ್ ಟೆಂಪರೇಚರ್ ಇರುತ್ತೆ. ಈ ಗ್ರೀನ್ ಹೌಸ್ ಇಫೆಕ್ಟ್ ಇರೋದ್ರಿಂದ ನಮ್ಮ ಭೂಮಿ ಮೇಲೆ ಟೆಂಪರೇಚರ್ ಮೇಂಟೈನ್ ಆಗೈತೆ. ಸೊ ಅಪ್ಪಿ ಈ ಗ್ರೀನ್ ಹೌಸಸ್ ಗ್ಯಾಸಸ್ ಗಳು ಯಾವ್ಯಾವ, ಕಾರ್ಬನ್ ಡೈಆಕ್ಸೈಡ್ ಅಂತಂದ್ ಹೇಳ್ತೀವಿ, CH4 ಅಂತಂದ್ ಹೇಳ್ತೀವಿ, N2O ಅಂತಂದ್ ಹೇಳ್ತೀವಿ. ಅದಾದ ನಂತರ ಫ್ಲೋರಿನ್ ಗ್ಯಾಸಸ್, ಇವೆಲ್ಲ ಎಲ್ಲಾದ್ರೂ ಜಾಸ್ತಿ ಆಯ್ತು ಅಂತಂದ್ ಹೇಳಿದ್ರೆ ತಾಪಮಾನ ಜಾಸ್ತಿ ಆಗುತ್ತೆ. ಇದನ್ನ ನಾವು ಗ್ರೀನ್ ಹೌಸ್ ಇಫೆಕ್ಟ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇನ್ನೊಂದು ಕೊಟ್ಟಿದಾರಲ್ಲ, ನ್ಯಾಚುರಲ್ ಹಜಾರ್ಡಸ್ ಅಂತಂದ್ ಕೊಟ್ಟಿದಾರಲ್ಲ. ಈ ನ್ಯಾಚುರಲ್ ಹಜಾರ್ಡಸ್ ಅಂತಂದ್ ಹೇಳಿದ್ರೆ ಯಾವ, ನ್ಯಾಚುರಲ್ ಆಗಿ ಇರ್ಬೇಕು. ಯಾವ್ದು ಅರ್ತ್ ಕ್ವೇಕ್ ಆಗಿರ್ಬೋದು, ಅಥವಾ ಸುನಾಮಿ ಆಗಿರ್ಬೋದು, ಅಥವಾ ವೋಲ್ಕ್ಯಾನೋಸ್ ಗಳಾಗಿರ್ಬೋದು. ಸೊ ಇದು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಕೊಟ್ಟಾರ ನೋಡಿ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಂದ್ ಹೇಳಿದ್ರೆ ನಾವು ರಿಸೋರ್ಸಸ್ ಗಳನ್ನ ಎಷ್ಟು ಬೇಕಾದಷ್ಟು ಯೂಸ್ ಮಾಡ್ಕೊಳ್ರಿ, ಹೆಂಗ್ ಬೇಕಾದಂಗ್ ಡೆವಲಪ್ ಆಗ್ರಿ. ಬಟ್ ಅದ್ರ ನೆಕ್ಸ್ಟ್ ಜನರೇಷನ್ಗೆ
ಫ್ಯೂಚರ್ ಜನರೇಷನ್ ಏನಪ್ಪಾ ಅಂತಂದ ಹೇಳಿದ್ರೆ ಅಫೆಕ್ಟ್ ಆಗಬಾರ್ದಂಗ್ ನಾವು ಬದುಕಬೇಕು. ಸೊ ಅಂತದ್ನ ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಂದ್ ಹೇಳ್ತೀವಿ. ಸೊ ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಕೆಳಗಿನ ಯಾವ ಮಾಲಿನ್ಯಕಾರಕ ಮಾನವನ ಉಸಿರಾಟ ವ್ಯವಸ್ಥೆಗೆ ಪರಿಣಾಮ ಬೀಳುತ್ತ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಸೊ ಎಸ್, ಸೊ ಯಾರಿಗೆ ಬೀಳುತ್ತ ನೋಡ್ರಿ. ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿದೀನಿ, ಸಲ್ಫರ್ ಡೈಆಕ್ಸೈಡ್ ಏನಪ್ಪಾ ಅಂತಂದ ಹೇಳಿದ್ರೆ ಲಂಗ್ಸ್ ಗಳಿಗೆ ಇಫೆಕ್ಟ್ ಆಗ್ತಾವ. ಸಲ್ಫರ್ ಡೈಆಕ್ಸೈಡ್ ಏನಂತಂದ ಹೇಳಿದ್ರೆ ಲಂಗ್ಸ್ ಗಳಿಗೆ ಅಫೆಕ್ಟ್ ಆಗತ್ತ. ಸೊ ಅದಾದ ನಂತರ ಇನ್ನೊಂದು ಸಲ್ಫರ್ ಡೈಆಕ್ಸೈಡ್ ಇನ್ನೊಂದು ಏನ್ ಮಾಡತ್ತಪ್ಪ ಅಂತಂದ ಹೇಳಿದ್ರೆ ಅಸಿಡ್ ರೇನ್ ಫಾರ್ಮೇಶನ್ ಆಗುತ್ತೆ. ಇದರಿಂದ ಏನಾಗತ್ತ? ಅಸಿಡ್ ರೇನ್ ಫಾರ್ಮೇಶನ್ ಆಗತ್ತ. ಎಕೋಸಿಸ್ಟಮ್ ಎಲ್ಲ ಬೆಳೆಗಳು ಗಿಡಗಳೆಲ್ಲ ನಾಶ ಆಗ್ತಾವ ಸಲ್ಫರ್ ಡೈಆಕ್ಸೈಡ್ ಇಂದ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ಕಾರ್ಬನ್ ಮೊನಾಕ್ಸೈಡ್ ಅಂತಂದ್ ಹೇಳ್ತೀವಿ, CO ಅಂತಂದ್ ಹೇಳ್ತೀವಿ. ಇದೇನ್ ಮಾಡತ್ತಂತಂದ್ ಹೇಳಿದ್ರ HB ಕಂಟೆಂಟ್ ಇದು ತುಂಬಾ ಅಫೆಕ್ಟ್ ಆಗ್ತೈತೆ. ಹಿಮೋಗ್ಲೋಬಿನ್ ನೋಡ್ರಿ, ಇದು ಕಾರ್ಬನ್ ಮೊನಾಕ್ಸೈಡ್ ಏನ್ ಮಾಡತ್ತಂದ್ರ ಬ್ಲಡ್ ಗೆ ಅಫೆಕ್ಟ್ ಮಾಡುತ್ತೆ. ಹೆಂಗ್ ಅಫೆಕ್ಟ್ ಮಾಡತ್ತ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡ್ರಿ. ಸೊ ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಮ ಇದ್ರಲ್ಲಿ ಬಾಡಿ ಒಳಗಡೆ RBC ಇರುತ್ತೆ, ರೆಡ್ ಬ್ಲಡ್ ಸೆಲ್ಸ್ ಅಂತಂದ್ ಹೇಳ್ತೀವಿ. ಈ RBC ಏನಂತಂದ್ ಹೇಳಿದ್ರೆ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಮ ಬ್ಲಡ್ ಸೆಲ್ಸ್ ಗಳು ಇರ್ತಾವ. ಇದ್ರೊಳಗಡೆ ಏನಿರುತ್ತಪ್ಪ ಅಂತಂದ್ ಹೇಳಿದ್ರೆ ಹಿಮೋಗ್ಲೋಬಿನ್ ಇರುತ್ತೆ. ಇದ್ರಲ್ಲಿ ಏನಿರುತ್ತೆ? ಹಿಮೋಗ್ಲೋಬಿನ್. ಈ ಹಿಮೋಗ್ಲೋಬಿನ್ ಅನ್ನ ನಾವ್ ಏನಂತ ಅನ್ಕೊಳ್ಳೋಣ ಅಂತಂದ್ ಹೇಳಿದ್ರೆ ಒಂದು ಹಡಗ್ ಅಂತಂದ್ ಅನ್ಕೊಳ್ಳೋಣ. ಸೊ ಈ ಹಿಮೋಗ್ಲೋಬಿನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಹಡಗ್ ಅಂತ ಅನ್ಕೊಳ್ಳೋಣ. ಸೊ ಇದೇನ್ ಮಾಡತ್ತಪ್ಪ ಅಂತಂದ ಹೇಳಿದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ಏನಪ್ಪಾ ಅಂತಂದ ಹೇಳಿದ್ರೆ ಇದು ನಮ್ದು ಮೂಗು, ಅದಾದ ನಂತರ ಬಾಯಿ. ಸೊ ಇಲ್ಲಿಂದ ನಾವೇನ್ ಮಾಡ್ತೀವಪ್ಪ ಅಂತಂದ ಹೇಳಿದ್ರೆ ಆಕ್ಸಿಜನ್ ಅನ್ನ ಒಳಗಡೆ ತಗೊಂತೀವಿ. ಅದೇನ್ ಬರುತ್ತ? ಲಂಗ್ಸ್ ಒಳಗಡೆ ಬರುತ್ತೆ. ಈ ಲಂಗ್ಸ್ ಇಂದ ಎಲ್ಲಿ ಹೋಗ್ತೈತಿ? ಬ್ಲಡ್ ಮುಖಾಂತರ, HB ಮುಖಾಂತರ. ಲಂಗ್ಸ್ ಇಂದ ಎಲ್ಲಿ ಹೋಗ್ತೈತಪ್ಪ ಅಂತಂದ ಹೇಳಿದ್ರೆ ಹಾರ್ಟ್ ಗೆ ಹೋಗುತ್ತೆ. ಸೊ ಈ ಹಾರ್ಟ್ ಇಂದ ಏನಂತಂದ ಹೇಳಿದ್ರೆ ಎಲ್ಲಾ ಪಾರ್ಟ್ಸ್ ಗಳಿಗೆ ಸರಬರಾಜು ಮಾಡೋದು ಯಾವ್ದಂತಂದ ಹೇಳಿದ್ರೆ ಬ್ಲಡ್ ಎಲ್ಲಾ ಕಡೆ ಹೋಗ್ಬೇಕಲ್ಲ. ಆ ಬ್ಲಡ್ ಅಲ್ಲಿರೋ HB ಅನ್ನೋದು ಏನ್ ಮಾಡ್ತಿದೆ ಅಂತಂದ ಹೇಳಿದ್ರೆ ಈ ಆಕ್ಸಿಜನ್ ಅನ್ನ ಕೂಡಿಸ್ಕೊಂಡು ಎಲ್ಲಾ ಭಾಗಗಳು ಹೋಗ್ಬಿಟ್ಟು ತಲುಪಿಸುತ್ತೆ. ಆಮೇಲೆ ರಿಟರ್ನ್ ಬರುವಾಗ ಏನ್ ಮಾಡುತ್ತ? ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಂಡ್ ಬಂದು ಹಾರ್ಟ್ ಗೆ ಕೊಡುತ್ತ, ಹಾರ್ಟ್ ಇಂದ ರಿಟರ್ನ್ ಲಂಗ್ಸ್ ಕೊಡುತ್ತ, ಲಂಗ್ಸ್ ಇಂದ ಹೊರಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಇದೇನಂತಂದ ಹೇಳಿದ್ರೆ ಸರ್ಕ್ಯುಲೇಷನ್ ಆಫ್ ಏರ್ ಅಂತಂದ್ ಹೇಳ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು. ಇವಾಗ ಇದು ಕಾರ್ಬನ್ ಮೊನಾಕ್ಸೈಡ್ ಎಲ್ಲಾದ್ರೂ ಅದ್ರ HB ಜೊತೆಗೆ ಬ್ಲಡ್ ಜೊತೆಗೆ ಸೇರ್ಕೊಂತು ಅಂತಂದ ಹೇಳಿದ್ರೆ ಅವಾಗ ಏನಾಗತ್ತಂದ್ರ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆಗಿಬಿಡತ್ತೆ. ಆಲ್ರೆಡಿ CO ಇರುತ್ತೆ, ಆಲ್ರೆಡಿ ಅದ್ರೊಳಗಡೆ ಏನಂತಂದ ಹೇಳಿದ್ರೆ ಕಾರ್ಬನ್ ಇರ್ತೈತೆ, ಅದ್ರೊಳಗೆ ಮತ್ತೆ ಆಕ್ಸಿಜನ್ ತಗೊಂಡ್ ಹೋಗೋದಂತಂದ ಹೇಳಿದ್ರೆ ಆಕ್ಸಿಜನ್ ಸರಬರಾಜು ಸರಿ ಆಗಂಗಿಲ್ಲ. ಅವಾಗ ನಮ್ಗೆ ಏನ್ ಬರತ್ತಂದ್ರ ಅಸ್ತಮಾ ಬರಾಕ್ ಹಿಡಿತೈತೆ, ರೋಗಗಳು ಬರಾಕ್ ಹಿಡಿತಾವ. ಇದು ಕಾರ್ಬನ್ ಮೊನಾಕ್ಸೈಡ್ ಇಂದ. ಅದಾದ ನಂತರ ಏರೋಸಾಲ್ಸ್ ಗಳು ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಗಾಳಿಯಲ್ಲಿ ಕೆಲವೊಂದು ಪದಾರ್ಥಗಳು ಮಿಕ್ಸ್ ಆಗ್ತಾ ಹೋಗೋಣ, ನಾವು ಏರೋಸಾಲ್ಸ್ ಅಂತ ಕರಿತೀವಿ. ಇದರಿಂದ ಪೊಲ್ಯೂಷನ್ ಜಾಸ್ತಿ ಆಗತ್ತೆ. ಇದರಿಂದ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ಪೊಲ್ಯೂಷನ್ ಜಾಸ್ತಿ ಆಗತ್ತ. ಆಮೇಲೆ ಸಲ್ಫರ್ ಡೈಆಕ್ಸೈಡ್ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೀನಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕೆಳಗಿನ ಯಾವ ಮಾಲಿನ್ಯಕಾರಕವನ್ನ ಸಾರಿಗೆ ಕ್ಷೇತ್ರದಿಂದ ಬಿಡುಗಡೆ ಮಾಡಂಗಿಲ್ಲ ಅಂತಂದ್ ಹೇಳಿ. ಸೊ ಇಲ್ಲಿ ನೋಡ್ರಿ, ಕ್ಲೋರೋಫ್ಲೋರೋ ಕಾರ್ಬನ್ಸ್ ಗಳಂತಂದ್ ಹೇಳಿದೀವಿ, CFC. ಈ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಗಳು ಎಲ್ಲಿಂದ ಬಿಡುಗಡೆ ಆಗ್ತಾವ? ರೆಫ್ರಿಜಿರೇಟರ್ ಅಥವಾ ಏರ್ ಕಂಡೀಷನರ್ ಇಂದ ಏನಂತಂದ ಹೇಳಿದ್ರೆ ಬಿಡುಗಡೆ ಆಗ್ತಾವ. ಅದನ್ನ ಬಿಟ್ಟು ನೈಟ್ರಸ್ ಆಕ್ಸೈಡ್ಸ್ ಗಳಾಗಿರ್ಬಹುದು, ಅಥವಾ ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬಹುದು, ಅಥವಾ ಪಾಲಿ ಅರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಗಳಾಗಿರ್ಬಹುದು, ಅಥವಾ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬಹುದು. ಇವೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ವಾಹನಗಳಿಂದ ಬಿಡುಗಡೆ ಆಗತ್ತ. ಈ ವಾಹನಗಳು ಅಂತಂದ್ರೆ ಏನು? ಸಾರಿಗೆ ವ್ಯವಸ್ಥೆಯಲ್ಲಿ ಬರುತ್ತೆ. ಸೊ ಅಂದ್ರೆ ಸಾರಿಗೆ ವ್ಯವಸ್ಥೆಯಲ್ಲಿ ಬಿಡುಗಡೆ ಆಗುವಂತಹ ಮಾಲಿನ್ಯಕಾರಕಗಳು ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತದಲ್ಲಿ ಅತಿ ಹೆಚ್ಚಿನ ಸಾಮರ್ಥ್ಯವನ್ನ ಹೊಂದಿರುವ ಶಕ್ತಿಯ ಮೂಲ ಯಾವುದು ಅಂತಂದ್ ಹೇಳಿ. ಸೊ ಅತಿ ಹೆಚ್ಚು ಯಾವ ಸೋರ್ಸ್ ಬರುತ್ತೆ ನಮ್ದು? ಅತಿ ಹೆಚ್ಚು ಯಾವ ಶಕ್ತಿಯನ್ನ ಬಿಡುಗಡೆ ಮಾಡ್ತಾ ಇದೀವಿ ನಮ್ಮ ಇಂಡಿಯಾದಲ್ಲಿ ಇವಾಗ? ಯಾವ್ದಪ್ಪ ಅಂತಂದ ಹೇಳಿದ್ರೆ ಸೌರಶಕ್ತಿ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತಾ ಇದೀವಿ ನಾವು ಇವಾಗ? ಸೌರಶಕ್ತಿಯನ್ನ ಅತಿ ಹೆಚ್ಚು ಬಿಡುಗಡೆ ಮಾಡ್ತೀವಿ ಫಸ್ಟ್. ಅದಾದ ನಂತರ ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವ್ದೈತೆ ಅಂತಂದ್ ಹೇಳಿದ್ರೆ ಗಾಳಿ ಶಕ್ತಿ, ವಿಂಡ್ ಎನರ್ಜಿ ಅಂತಂದ್ ಹೇಳ್ತೀವಿ. ಸೊ ನೋಡ್ರಿ, ಈ ಸೌರಶಕ್ತಿಯನ್ನ ಬಿಡುಗಡೆ ಮಾಡಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ ಕೆಲವೊಂದು ಮಿಷನ್ಸ್ ಗಳನ್ನ ಸ್ಟಾರ್ಟ್ ಮಾಡ್ತಾರ. ಸೊ ನಮ್ ಗೌರ್ಮೆಂಟ್ 2010ರಲ್ಲಿ ಏನಂತಂದ್ ಹೇಳಿದ್ರೆ ನ್ಯಾಷನಲ್ ಸೋಲಾರ್ ಮಿಷನ್ ಅಂತಂದ್ ಹೇಳಿ, ನ್ಯಾಷನಲ್ ಸೋಲಾರ್ ಮಿಷನ್ ಅಂತಂದ್ ಹೇಳಿ ಸ್ಟಾರ್ಟ್ ಮಾಡ್ತಾರ. ಅದಾದ ನಂತರ ಕೆಲವೊಂದು ಬರ್ತಾವ ನೋಡ್ರಿ, ರೈತರಿಗೆ ಉಪಯೋಗ ಆಗೋದು. PM ಕುಸುಮ್ ಯೋಜನೆ ಅಂತಂದ್ ಕೇಳಿರಿ. PM ಕುಸುಮ್ ಯೋಜನೆ ಇದೇನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಸೋಲಾರ್ ಪಂಪ್ ಸೆಟ್ ಗಳನ್ನ ನಿರ್ಮಾಣ ಮಾಡ್ಕೊಡ್ತಾರ ರೈತರಿಗೆ. ಅಂದ್ರೆ ಅವರು ಜಾಸ್ತಿ ವಿದ್ಯುತ್ ಮೇಲೆ ಡಿಪೆಂಡ್ ಆಗೋದ್ ಬೇಡ ಅಂತಂದೇಳಿ ಸೋಲಾರ್ ಪಂಪ್ ಸೆಟ್ಸ್ ಗಳನ್ನ ಕೊಡೋದು PM ಕುಸುಮ್ ಅಂತಂದ್ ಹೇಳಿ. ಇದು ಕೂಡ ಸೋಲಾರ್ ಎನರ್ಜಿಯನ್ನ ಬಿಡುಗಡೆ ಮಾಡೋದು. ಅದಾದ ನಂತರ ಹಲವಾರು ಸೋಲಾರ್ ಪಾರ್ಕ್ ಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನಿರ್ಮಾಣ ಮಾಡ್ತಾರ. ಸೊ ಅದರಲ್ಲೂ ಪ್ರಪಂಚದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರೆ ಬಾಡ್ಲಾ ಅಂತಂದ್ ಹೇಳಿ ಬರುತ್ತೆ. ಬಾಡ್ಲಾ ಸೋಲಾರ್ ಪಾರ್ಕ್ ಎಲ್ಲಿ ಬರುತ್ತಂದ್ರ ರಾಜಸ್ಥಾನದೊಳಗಡೆ. ಸೆಕೆಂಡ್ ಯಾವ್ದಂತಂದ್ ಹೇಳಿದ್ರೆ ನಮ್ ಕರ್ನಾಟಕದ್ದು ಪಾವಗಡ್ ನ್ಯಾಷನಲ್ ಸೋಲಾರ್ ನ್ಯಾಷನಲ್ ಪಾರ್ಕ್, ಸಾರಿ
ಪಾವಗಡ್ ಸೋಲಾರ್ ಪಾರ್ಕ್ ಅಂತಂದ್ ಹೇಳ್ತೀವಿ. ಸೊ ಈ ತರ ಏನಂತಂದ ಹೇಳಿದ್ರೆ ಹಲವಾರು ಸೋಲಾರ್ ಪಾರ್ಕ್ ಗಳು ಬರ್ತಾವ. ಸೊ ಇದು ನಿಮ್ಗೆ ಇಷ್ಟು ಇನ್ಫಾರ್ಮೇಶನ್ ಗೊತ್ತಿರ್ಲಿ ಇದ್ರ ಬಗ್ಗೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವುದು ಮಣ್ಣಿನ ಮಾಲಿನ್ಯದ ಮೂಲವಲ್ಲ. ಅಂದ್ರೆ ಯಾವ್ದ್ರಿಂದ ಮಣ್ಣಿನ ಮಾಲಿನ್ಯ ಆಗಂಗಿಲ್ಲ ಅಂತಂದ್ ಹೇಳಿ ಕ್ವಶನ್ ಕೇಳಿದಾರೆ. ಈಗ ನೋಡ್ರಿ, ಮಣ್ಣಿನ ಮಾಲಿನ್ಯ ಯಾವ್ದ್ರಿಂದ ಆಗ್ಬೋದು ಸರ್? ಸಾರಿಗೆ ಕ್ಷೇತ್ರಗಳಿಂದ ಆಗ್ಬೋದು. ಯಾಕ್ರಿ? ಕಾರ್ಬನ್ ಮೊನಾಕ್ಸೈಡ್ ರೀ, ಕಾರ್ಬನ್ ಡೈಆಕ್ಸೈಡ್ ರೀ, ಅದಾದ ನಂತರ ನೈಟ್ರಸ್ ಆಕ್ಸೈಡ್ಸ್ ಗಳ್ರಿ, ಅದಾದ ನಂತರ ಸಲ್ಫರ್ ಆಕ್ಸೈಡ್ಸ್ ಗಳ್ರಿ, ಇವೆಲ್ಲ ಏನಂತಂದ್ ಹೇಳಿದ್ರೆ ಮಿಕ್ಸ್ ಆಗಿ ಏನಂತಂದ್ ಹೇಳಿದ್ರೆ ಗಾಳಿ ಮುಖಾಂತರ ಸೊ ಭೂಮಿ ಮಣ್ಣು ಎಲ್ಲ ಏನಂತಂದ್ ಹೇಳಿದ್ರೆ ಮಾಲಿನ್ಯ ಆಗ್ಬಹುದು. ಕೃಷಿ ಕ್ಷೇತ್ರಗಳಿಂದ ಇದರಿಂದ ಕೂಡ ನಾವು ಯೂಸ್ ಮಾಡುವಂತ ಫರ್ಟಿಲೈಸರ್ಸ್ ಗಳಾಗಿರ್ಬಹುದು ಅಥವಾ ನಾವು ಸುಡೋದ್ರಿಂದ ಆಗಿರ್ಬಹುದು. ಸೊ ಇದರಿಂದ ಕೂಡ ಏನಂತಂದ್ರೆ ಮಣ್ಣಿನ ಮಾಲಿನ್ಯ ಉಂಟಾಗತ್ತೆ. ಆಮೇಲೆ ಉಷ್ಣ ವಿದ್ಯುತ್ ಸ್ಥಾವರಗಳಿದು, ಸೊ ಥರ್ಮಲ್ ಪವರ್ ಪ್ಲಾಂಟ್ಸ್, ಇಲ್ಲಿ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಸೇಮ್ ಥಿಂಗ್, ಸೇಮ್ ಏನು ಯಾವ ಬಿಡುಗಡೆ ಆಗತ್ತ? ಸೊ ಇದರಲ್ಲಿ ಆಶ್ ಅಂತಂದ್ ಹೇಳ್ತೀವಿ, ಬೂದಿ. ಅದಾದ ನಂತರ ಸಲ್ಫರ್ ಡೈಆಕ್ಸೈಡ್ಸ್ ಗಳು ಇದರಿಂದ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಇಂದ ಅಂತಂದ್ ಸಾರಿಗೆ ಕ್ಷೇತ್ರದಿಂದ ಹೇಳ್ತೀವಲ್ಲ ಇಷ್ಟು. ಇದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ PB ಅಂತಂದ್ ಹೇಳ್ತೀವಿ. ಅದಾದ ನಂತರ ಜಿಂಕ್ ಬಿಡುಗಡೆ ಆಗತ್ತ. ಸೊ ಅದಾದ ನಂತರ ಇನ್ನೊಂದು ಕ್ಯಾಡ್ಮಿಯಂ ಅಂತಂದ್ ಹೇಳ್ತೀವಿ. ಇವೆಲ್ಲ ಏನಂತಂದ್ರೆ ಮಣ್ಣಿನ ಮಾಲಿನ್ಯವನ್ನ ಉಂಟು ಮಾಡ್ತಾವ. ಸೊ ಅದಾದ ನಂತರ ನೆಕ್ಸ್ಟ್ ಲಾಸ್ಟ್ ಒಂದು ಜಲ ವಿದ್ಯುತ್ ಸ್ಥಾವರಗಳಿಂದ ಏನು ಅಫೆಕ್ಟ್ ಆಗಂಗಿಲ್ಲ. ಸೊ ಜಲ ವಿದ್ಯುತ್ ಸ್ಥಾವರಗಳಿಂದ ಏನು ಅಫೆಕ್ಟ್ ಆಗಂಗಿಲ್ಲ. ಬಟ್ ಆದ್ರೆ ಈ ಮೇಲ್ಗಡೆ 3 ಕ್ಷೇತ್ರದಿಂದ ಅಫೆಕ್ಟ್ ಆಗತ್ತಾ. ನಮ್ದು ಆನ್ಸರ್ ಏನಂತ ಹೇಳ್ತೀವಿ ಅಂದ್ರೆ ಹೈಡ್ರೋ ಫ್ಲವರ್ ಪ್ಲಾಂಟ್ಸ್ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುದು ನೈಸರ್ಗಿಕ ಅಪಾಯವಲ್ಲ ಅಂತಂದ್ ಹೇಳಿ ಕ್ವಶನ್ ನ ಕೇಳಿದಾರೆ. ಸೊ ಇವಾಗ ಮ್ಯಾನ್ ಮೇಡ್ ಆಕ್ಸಿಡೆಂಟ್ಸ್, ಅದಾದ ನಂತರ ನೈಸರ್ಗಿಕ ಆಕ್ಸಿಡೆಂಟ್ಸ್ ಅಂತ ಬರ್ತದೆ. ನ್ಯಾಚುರಲ್ ಹಜಾರ್ಡಸ್ ಅಂಡ್ ಮ್ಯಾನ್ ಮೇಡ್ ಹಜಾರ್ಡಸ್ ಅಂತ ಹೇಳಿ ಬರ್ತವೆ. ಒಂದು ನ್ಯಾಚುರಲ್ ಹಜಾರ್ಡಸ್, ಅದಾದ ನಂತರ ಮ್ಯಾನ್ ಮೇಡ್ ಹಜಾರ್ಡಸ್ ಅಂತಂದ್ ಹೇಳಿ 2 ಟೈಪ್. ಈಗ ನ್ಯಾಚುರಲ್ ಹಜಾರ್ಡಸ್ ಅಲ್ಲಿ ಯಾವ ಬರ್ತಾವ ಸರ್? ಅರ್ತ್ ಕ್ವೇಕ್ ಬರ್ತೈತಿ, ಸುನಾಮಿ ಬರ್ತೈತ್ರಿ, ಆಮೇಲೆ ಫ್ಲಡ್ಸ್ ಗಳು, ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ನ್ಯಾಚುರಲ್. ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಅಂದ್ರೆ, ಸೊ ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಮಿಂದ ಬರ್ತೈತಿ. ಇವಾಗ ಆಯಿಲ್ ಯಾವ್ದಾದ್ರು ಬಿದ್ಬಿಟ್ಟು ಎಲ್ಲಾದ್ರೂ ಬೆಂಕಿ ಹತ್ತಿದ್ರೆ ಅದು ಕೂಡ ಮ್ಯಾನ್ ಮೇಡ್. ಅದಾದ ನಂತರ ವಾರ್ ಉಂಟಾದ್ರೆ ಅದು ಕೂಡ ನಮ್ದೇ. ಅದಾದ ನಂತರ ಗ್ಯಾಸ್ ಲೀಕ್ ಆಗಿಬಿಟ್ಟು ಏನಾದ್ರು ಆದ್ರೆ ಇದು ಅನಿಲ ದುರಂತ ಅಂತಂದ್ ಹೇಳ್ತೀವಿ. ಅವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಮ್ಯಾನ್ ಮೇಡ್ ಅಂತಂದ್ ಹೇಳ್ತೀವಿ. ಸೊ ನ್ಯಾಚುರಲ್ಸ್ ಅಂತಂದ್ ಹೇಳಿದ್ರೆ ನೇಚರ್ ಮಾಡೋದು, ನೇಚರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಮಾಡೋ. ಅದಾದ ನಂತರ ಇದ್ರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಬರ್ತಾವ ನೋಡ್ರಿ. ಫಸ್ಟ್ ಏನಂತಂದ ಹೇಳಿದ್ರೆ 1986ರಲ್ಲಿ ಒಂದು ಉಂಟಾಗತ್ತ ಒಂದು ಅತ್ಯಂತ ದೊಡ್ಡ ದುರಂತ ಅಂತಂದ್ ಹೇಳ್ತೀವಿ, ಚೆರ್ನೋಬಿಲ್ ಅಂತಂದ್ ಹೇಳ್ತೀವಿ. ಚೆರ್ನೋಬಿಲ್ ದುರಂತ ಉಕ್ರೇನ್ ಒಳಗಡೆ ಆಗತ್ತ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಇದ್ರ ನ್ಯೂಕ್ಲಿಯರ್ ಡಿಸಾಸ್ಟರ್ ಅಂತಂದ್ ಹೇಳ್ತೀವಿ. ನ್ಯೂಕ್ಲಿಯರ್ ಡಿಸಾಸ್ಟರ್ ಇದು ಇವಾಗೂ ಕೂಡ ಏನಂತಂದ್ ಹೇಳಿದ್ರೆ ಸೊ ಅಲ್ಲಿ ವಿಕಿರಣಗಳು ಬಿಡುಗಡೆ ಆಗ್ತಾವ ಯುರೇನಿಯಂ ಇಂದ. ಸೊ ಅಲ್ಲಿ ಯಾರು ಬದುಕಂಗಿಲ್ಲ, ಇವನ್ ಗಿಡಗಳ ಸಕಟ್ ಬದುಕಿಲ್ಲ ಅಲ್ಲಿ. ಅದಾದ ನಂತರ ಇನ್ನೊಂದು ಬರುತ್ತೇನಪ್ಪಾ ಅಂತಂದ್ ಹೇಳಿದ್ರೆ 2011ರಲ್ಲಿ ಜಪಾನ್ ಒಳಗಡೆ ಫುಕುಶಿಮಾ ಅಂತಂದ್ ಹೇಳಿ ಸುನಾಮಿ ಆಗತ್ತ. ಸೊ ಫುಕುಶಿಮಾ ಏನಪ್ಪಾ ಅಂತಂದ್ ಹೇಳಿದ್ರೆ ಸುನಾಮಿ ಉಂಟಾಗತ್ತ. ಬಟ್ ಅದ್ರದ್ದು ಮ್ಯಾನ್ ಮೇಡು ಏನಂತ ನ್ಯೂಕ್ಲಿಯರ್ ಟೆಸ್ಟ್ ಮಾಡೋದ್ರಿಂದ ಸುನಾಮಿ ಉಂಟಾಗತ್ತ, ಫುಕುಶಿಮಾ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ರೀಸೆಂಟ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಇಂಡಿಯಾದಲ್ಲೂ ಕೂಡ ಕುಡಂಕುಲಂ ನ್ಯೂಕ್ಲಿಯರ್ ಪ್ಲಾಂಟ್ ಐತಲ್ಲ, ಅದರಿಂದ ಕೂಡ ಏನಂತ ಕೆಲವೊಂದು ರೇಸ್ ಗಳು ಬಿಡುಗಡೆ ಆಗಿದಾವ. ಇವು ನ್ಯೂಕ್ಲಿಯರ್ ಆಯ್ತು. ಇನ್ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ ಗೊತ್ತಾ ನಿಮ್ಗೆ? ಸೊ 1984ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಇದು ಅನಿಲ ದುರಂತ ಆಗತ್ತ, ಭೂಪಾಲ್ ಅನಿಲ ದುರಂತ ಅಂತಂದ್ ಹೇಳಿ. ಸೊ ಅದರಲ್ಲಿ ಮೈಥೈಲ್ ಐಸೋಸೈನೇಟ್ ಬಿಡುಗಡೆ ಆಗತ್ತ. ಸೊ ಇವೆಲ್ಲ ಮ್ಯಾನ್ ಮೇಡ್ ಇವೆಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಎಕೋಲಾಜಿಕಲ್ ಫುಟ್ ಪ್ರಿಂಟ್ ಅಂದ್ರೆ ಏನು ಅಂತ ಕೇಳಿದಾರ. ಎಕೋಲಾಜಿಕಲ್ ಫುಟ್ ಪ್ರಿಂಟ್, ಸೊ ಇಲ್ಲಿ ಎಕೋಲಾಜಿಕಲ್ ಫುಟ್ ಪ್ರಿಂಟ್ ಅಂತಂದ್ ಹೇಳಿದ್ರೆ ಸಂಪನ್ಮೂಲ ಅವಶ್ಯಕತೆಯನ್ನ ಪೂರೈಸಲು ಬೇಕಾಗುವ ಭೂಮಿ ಅಥವಾ ನೀರಿನ ಉತ್ಪಾದಕ ಪ್ರದೇಶ ಅಂತಂದೇಳಿ ಏನೋ ಹೇಳಿದ್ರು. ಸೊ ಇದೇನಪ್ಪಾ ಅಂತಂದ್ರೆ ಲಾಂಗೆಸ್ಟ್ ಆನ್ಸರ್ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತೆ ಯಾವಾಗ್ಲೂ. ಬಟ್ ಆದ್ರೆ ಎಕೋಲಾಜಿಕಲ್ ಫುಟ್ ಪ್ರಿಂಟ್ ಅಂತಂದ್ ಹೇಳಿದ್ರೆ ನಾನು ಹೇಳ್ತೀನಿ ನೋಡ್ರಿ ಸಿಂಪಲ್ ಆಗಿ. ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಎಷ್ಟು ರಿಸೋರ್ಸ್ ಗಳನ್ನ ಯೂಸ್ ಮಾಡ್ತೀವಿ, ಸೊ ಎದ್ರೊಳಗಡೆ ಸೊ ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎಷ್ಟು ಬಯೋ ಕೆಪಾಸಿಟಿ ಐತೆ, ಅವೈಲೇಬಲ್ ಐತೆ ಅಂದ್ರೆ ನಮ್ಮ ಭೂಮಿ ಒಳಗಡೆ ಎಷ್ಟು ರಿಸೋರ್ಸಸ್ ಗಳ ಅವೈಲೇಬಲ್ ಇದಾವ ಅದ್ರದ್ದು ಏನಪ್ಪಾ ಅಂತಂದ್ರೆ ರೇಷಿಯೋ ಬರುತ್ತೆ. ನಾವು ಎಷ್ಟು ಯೂಸ್ ಮಾಡ್ತಾ ಇದೀವಿ ರಿಸೋರ್ಸ್ ಗಳನ್ನ, ನಮ್ಮ ಭೂಮಿ ಒಳಗಡೆ ಎಷ್ಟು ರೀಜನರೇಟ್ ಆಗತೈತೆ ಅಥವಾ ಎಷ್ಟು ಆಲ್ರೆಡಿ ಐತೆ ಅಂತಂದ್ ಹೇಳ್ಬಿಟ್ಟು ಸೊ ಅದನ್ನ ನಾವು ಡಿವೈಡೆಡ್ ಬೈ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಅದನ್ನ ನಾವು ಎಕೋಲಾಜಿಕಲ್ ಫುಟ್ ಪ್ರಿಂಟ್ ಅಂತಂದ್ ಹೇಳ್ತೀವಿ. ಕ್ಲಿಯರ್? ಇಷ್ಟೇ ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರೆ ನೆನ್ಪಿಟ್ಕೊಡ್ರಿ.
ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಗಂಗಾ ಕ್ರಿಯಾ ಯೋಜನೆ ಅಂತ ಹೇಳ್ತೀವಿ. ಗಂಗಾ ಆಕ್ಷನ್ ಪ್ಲಾನ್ ಏನಂತ ಹೇಳಿದ್ರೆ ಸ್ಟಾರ್ಟ್ ಮಾಡ್ತಾರ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಯಾಕಂತಂದ ಹೇಳಿದ್ರೆ ಗಂಗಾ ನದಿ ತುಂಬಾ ಏನಂತಂದ ಹೇಳಿದ್ರೆ ಪೊಲ್ಯೂಷನ್ ಉಂಟಾಗುತ್ತೆ. ಸೊ ಎಲ್ರು ನನಗೊಂದು ಆನ್ಸರ್ ಹೇಳ್ರಿ, ಗಂಗಾ ನದಿ ಎಲ್ಲಿ ಹುಟ್ಟುತ್ತೆ ಅಂತಂದ ಹೇಳಿ. ಸೊ ನಿಮ್ಗೆ ಎಷ್ಟು ಜನರಿಗೆ ಗೊತ್ತಿಲ್ಲ, ಎಲ್ಲರೂ ನಾವು ಏನ್ ಓದಿದ್ವಿ ಅಂತಂದ ಹೇಳಿದ್ರೆ ಗಂಗಾ ನದಿ ಎಲ್ಲಿ ಹುಟ್ಟುತ್ತಪ್ಪ ಅಂತಂದ ಹೇಳಿದ್ರೆ ಗಂಗೋತ್ರಿ ಒಳಗಡೆ ಹುಟ್ಟುತ್ತೆ ಅಂತ ಹೇಳ್ತೀವಿ. ಬಟ್ ಅದ್ರ ಆ ತರ ಇಲ್ಲ ಸಿಸ್ಟಮ್. ರಿವರ್ ಸಿಸ್ಟಮ್ ಏನಂತಂದ ಹೇಳಿದ್ರೆ ಕಂಪ್ಲೀಟ್ ಆಗಿ ಚೇಂಜ್ ಆಯ್ತದೆ. ಸೊ ನೀವ್ ಯಾರ ಹುಡುಗರಿಗೆ ಹೇಳ್ಬೇಕಂದ್ರ ನೀವ್ ಎಕ್ಸ್ಪ್ಲೈನ್ ಮಾಡುವಾಗ ಪ್ರಾಪರ್ ಆಗಿ ಏನಂತಂದ ಹೇಳಿದ್ರೆ ಎಕ್ಸ್ಪ್ಲೈನ್ ಮಾಡ್ರಿ. ಏನಂತಂದ ಹೇಳಿದ್ರೆ ಗಂಗಾ ನದಿ ಏನಪ್ಪಾ ಅಂತಂದ ಹೇಳಿದ್ರೆ ಮೇನ್ ಎರಡು ನದಿಗಳಿಂದ ಬಂದ್ ಜಾಯಿನ್ ಆಗತ್ತೆ. ಒಂದ್ ಯಾವ್ದಂತಂದ ಹೇಳಿದ್ರೆ ಒಂದ್ ಯಾವ್ದು ನೋಡ್ರಿ, ಇಲ್ಲಿ ಐತ್ ನೋಡ್ರಿ. ಸೊ ಇದ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಭಗೀರಥಿ ನದಿ ಅಂತಂದ ಹೇಳ್ತೀವಿ. ಇದು ಎಲ್ಲಿ ಹುಟ್ಟುತ್ತ? ಗಂಗೋತ್ರಿ ಒಳಗಡೆ. ಸೊ ಗಂಗೋತ್ರಿ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಭಗೀರಥಿ ನದಿ ಅಂತಂದ ಹೇಳ್ತೀವಿ. ಇದ ನದಿಗೆ ಏನ್ ಕಟ್ತಾರತ್ತ ಅಂತಂದ ಹೇಳಿದ್ರೆ ಒಂದು ಭಾರತ ದೇಶದ ಅತಿ ಎತ್ತರದ ಡ್ಯಾಮ್ ಅನ್ನ ಕಟ್ತಾರ. ಅದನ್ನ ನಾವು ತೆಹರಿ ಡ್ಯಾಮ್ ಅಂತಂದ ಹೇಳ್ತೀವಿ. ತೆಹರಿ ಡ್ಯಾಮ್, ಭಗೀರಥಿ ನದಿ. ಅದಾದ ನಂತರ ಈ ಕಡೆಯಿಂದ ಬದ್ರಿನಾಥದಿಂದ ಏನಪ್ಪಾ ಶಂಕರಾಚಾರ್ಯರು ಒಂದು ಮಠವನ್ನ ಕಟ್ಟಿದಾರಲ್ಲ, ಜ್ಯೋತಿರ್ಮಠ ಬದ್ರಿನಾಥ್. ಸೊ ಅಲ್ಲೊಂದು ನದಿ ಹರಿತೈತೆ. ಅದ ಯಾವ್ದಪ್ಪ ಅಂತಂದ ಹೇಳಿದ್ರೆ ಮೇನು ಅಲಕನಂದ. ಸೊ ಯಾವ್ದಪ್ಪ ಅಂತಂದ ಹೇಳಿದ್ರೆ ಅಲಕನಂದ ಅಂತಂದ ಹೇಳ್ತೀವಿ. ಅಲಕನಂದ ಮತ್ತು ಭಗೀರಥಿ ನದಿ ಇವೆರಡೂ ನದಿಗಳೇನಪ್ಪಾ ಅಂತಂದ ಹೇಳಿದ್ರೆ ದೇವಪ್ರಯಾಗ ಒಳಗಡೆ ಸೇರ್ತಾವ. ಅಲ್ಲಿಂದ ಮುಂದೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಗಂಗಾ ನದಿ ಅಂತ ಕರಿತೀವಿ. ಗಂಗಾ ನದಿ ಡೈರೆಕ್ಟ್ ಆಗಿ ಗಂಗೋತ್ರಿಲಿ ಹುಟ್ಟಿಲ್ಲ. ಸೊ ಭಗೀರಥಿ ನದಿ ಮತ್ತು ಅಲಕನಂದ ನದಿಗಳು ಎರಡು ಮೇನ್ ನದಿಗಳು ಬಂದು ಎಲ್ಲಿ ಸೇರ್ತಾವ? ದೇವಪ್ರಯಾಗಲ್ಲಿ ಸೇರ್ತಾವ. ಸೊ ಆಮೇಲೆ ಗಂಗಾ ಅಂತ ಹೇಳ್ತೀವಿ. ಈ ಭಗೀರಥಿ ನದಿ ಗಂಗೋತ್ರಿ ಒಳಗಡೆ ಹುಟ್ಟಿದ್ರ, ಅಲಕನಂದ ಬದ್ರಿನಾಥರ ಒಳಗಡೆ ಹುಟ್ಟುತ್ತ. ಅದಾದ ನಂತರ ಈ ಅಲಕನಂದ ನದಿಗೆ ಸೊ ಮತ್ತೊಂದ್ ನದಿ ಬಂದ್ ಸೇರುತ್ತ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಧೌಳಿ ಗಂಗಾ ಅಂತ ಕರಿತೀವಿ. ಏನಂತ ಕರಿತೀವಿ? ಧೌಳಿ ಗಂಗಾ. ಈ ಧೌಳಿ ಗಂಗಾ ಅಲಕನಂದ ನದಿಯನ್ನ ಸೇರುವ ಪ್ರದೇಶದಲ್ಲಿ ಒಂದು ದೊಡ್ಡ ಟೆಂಪಲ್ ಇದಾವ. ಎಲ್ಲಾ ಕಡೆ ಟೆಂಪಲ್ ಇದಾವ. ವಿಷ್ಣು ಪ್ರಯಾಗ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಅವೆರಡು ಸೇರ್ಕೊಂಡ್ ಮುಂದೆ ಅಲಕನಂದ ಹರಿದು ಬರುವಾಗ ಏನಪ್ಪಾ ಅಂತಂದ ಹೇಳಿದ್ರೆ ನೆಕ್ಸ್ಟ್ ನಂದಾಕಿನಿ ನದಿ ಅಂತಂದ ಹೇಳಿ ಬರುತ್ತೆ. ಇನ್ನೊಂದ್ ಯಾವ್ದು? ನಂದಾಕಿನಿ ನದಿ. ಈ ನಂದಾಕಿನಿ ನದಿ ಎಲ್ಲಿ ಸೇರತ್ತಪ್ಪ ಅಂತಂದ ಹೇಳಿದ್ರೆ ನಂದ ಪ್ರಯಾಗದಲ್ಲಿ ಸೇರುತ್ತ. ನೆಕ್ಸ್ಟ್ ಮುಂದೆ ಹರಿತಾ ಬರುತ್ತ. ನೆಕ್ಸ್ಟ್ ಹರಿತಾ ಬರುವಾಗ ಮತ್ತೊಂದ್ ನದಿ ಬಂದ್ ಸೇರುತ್ತ, ಪಿಂದಾರ ಗಂಗಾ ಅಂತಂದ ಹೇಳಿ. ಪಿಂದಾರ ಗಂಗಾ. ಈ ಪಿಂದಾರ ಗಂಗಾ ಎಲ್ಲಿ ಬಂದ್ ಸೇರತ್ತ ಅಂದ್ರೆ ಕರ್ಣ ಪ್ರಯಾಗದಲ್ಲಿ ಸೇರುತ್ತೆ. ಕರ್ಣ ಪ್ರಯಾಗ. ಆಮೇಲೆ ಈ ಕಡೆಯಿಂದ ನೋಡ್ರಿ ಕೇದಾರ್ನಾಥ್ ಟೆಂಪಲ್ ಐತಲ್ಲ, ಕೇದಾರ್ನಾಥ್ ಟೆಂಪಲ್ ಇಂದ ಮತ್ತೊಂದ್ ನದಿ ಹರಿದು ಬರುತ್ತ. ಅದನ್ನ ಹೆಸರು ಏನ್ ಕರಿತೀವಿ ಅಂದ್ರೆ ಮಂದಾಕಿನಿ ಅಂತ ಕರಿತೀವಿ. ಈ ಮಂದಾಕಿನಿ ಬಂದ್ ಎಲ್ಲಿ ಸೇರತ್ತೆ ಅಂದ್ರೆ ಅಲಕನಂದವನ್ನ ರುದ್ರ ಪ್ರಯಾಗದಲ್ಲಿ ಸೇರ್ಬಿಟ್ಟು ಇವೆಲ್ಲಾ ಸೇರಿ ಅಲಕನಂದ ಮುಂದೆ ಹರಿದು ಭಗೀರಥಿ ನದಿಯೊಂದಿಗೆ ದೇವ ಪ್ರಯಾಗದಲ್ಲಿ ಸೇರಿ ನೆಕ್ಸ್ಟ್ ಅದನ್ನ ನಾವು ಗಂಗಾ ಅಂತಂದ ಹೇಳಿ ಕರಿತೀವಿ. ಸೊ ಇದೇನಂತಂದ್ರೆ ಗಂಗಾ ನದಿ ರಿವರ್ ಸಿಸ್ಟಮ್. ಸೊ ಅದನ್ನ ಬಿಟ್ಬಿಟ್ಟು ಗಂಗಾ ನದಿ ಎಲ್ಲಪ್ಪ ಅಂತಂದ ಹೇಳಿದ್ರೆ ಗಂಗೋತ್ರಿ ಅಂತ ಹೇಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಎಷ್ಟೋ ಹುಡುಗರಿಗೆ ಏನಂತಂದ್ರೆ ಗೊತ್ತಾಗಿಲ್ಲ ಅದು. ಸೊ ಈ ಗಂಗಾ ನದಿ ಏನಪ್ಪಾ ಅಂತಂದ ಹೇಳಿದ್ರೆ ತುಂಬಾ ಪೊಲ್ಯೂಷನ್ ಆಗೈತೆ. ಇದನ್ನ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ ಹೇಳಿದ್ರೆ ಕ್ಲೀನ್ ಮಾಡ್ಬೇಕು. ಗಂಗಾ ನದಿಯನ್ನ ಕ್ಲೀನ್ ಮಾಡ್ಬೇಕು ಅಂತಂದ ಹೇಳಿ ಫಸ್ಟ್ ಟೈಮ್ ಏನಂತಂದ ಹೇಳಿದ್ರೆ ಗಂಗಾ ಆಕ್ಷನ್ ಪ್ಲಾನ್ ಅಂತ ಸ್ಟಾರ್ಟ್ ಮಾಡ್ತಾರ 1986 ಒಳಗಡೆ. ಸೊ 1986ರಿಂದ 1993 ಏನಂತಂದ ಹೇಳಿದ್ರೆ ಸೊ ಫೇಸ್ 1 ಅಂತಂದ ಹೇಳ್ತೀವಿ. ಸೊ ಟೋಟಲ್ ಆಗಿ 25 ಸಿಟಿಗಳೇನು ಹರಿದೋಗಿರ್ತಾವಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡೋದಂತಂದ ಹೇಳಿ. ಅದಾದ ನಂತರ ಇನ್ನೊಂದು ಫೇಸ್ ಬರುತ್ತೆ. ಅದ್ರದ್ದು 1993ರಿಂದ ಹಿಡ್ಕೊಂಡು 2000ವರೆಗೂ. ಸೊ ಇದು ಗಂಗಾ ಆಕ್ಷನ್ ಪ್ಲಾನ್. ಇವಾಗ ರೀಸೆಂಟ್ ಆಗಿ ಕೂಡ ಏನಂತಂದ ಹೇಳಿದ್ರೆ ಅದನ್ನೇ ಏನಪ್ಪಾ ಅಂತಂದ ಹೇಳಿದ್ರೆ ಚೇಂಜ್ ಮಾಡಿದಾರ. ಸೊ ಇವಾಗ ಏನ್ ಮಾಡಿದಾರಪ್ಪ ಅಂತಂದ ಹೇಳಿದ್ರೆ ನಮಾಮಿ ಗಂಗೆ ಅಂತಂದ ಹೇಳಿ, ನಮಾಮಿ ಗಂಗೆ ಪ್ರೋಗ್ರಾಮ್ ಅಂತಂದ ಹೇಳಿ. ಸೊ ತುಂಬಾ ಇಂಪಾರ್ಟೆಂಟ್. ನಮಾಮಿ ಗಂಗೆ ಪ್ರೋಗ್ರಾಮ್ ಅಂತಂದ ಹೇಳಿ ಇದನ್ನ ಸ್ಟಾರ್ಟ್ ಮಾಡಿದಾರ. ಇದು 1986 ಆನ್ಸರ್. ಸೊ ಇದನ್ನ ಯಾವಾಗ ಸ್ಟಾರ್ಟ್ ಮಾಡಿದಾರ ಅಂತಂದ ಹೇಳಿದ್ರೆ 2014ರಿಂದ 2025ವರೆಗೂ ನಮಾಮಿ ಗಂಗೆ ಪ್ರೋಗ್ರಾಮ್. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಇದು ಕೂಡ ಸೇಮ್ ಕೊಳಚೆ ನೀರು, ಘಾಟ್ಸ್ ಗಳು, ಆಮೇಲೆ ಅದ್ರದ್ದು ಬಯೋಡೈವರ್ಸಿಟಿ ಎಲ್ಲಾನು ಕಾಪಾಡ್ಕೋಬೇಕಂತಂದ ಹೇಳಿ. ಸೊ ಇದ್ರದ್ದು ತುಂಬಾ ಇಂಪಾರ್ಟೆಂಟ್ ಆಗ್ತೈತೆ. ಆಮೇಲೆ ನೆಕ್ಸ್ಟ್ ಗಂಗಾ ನದಿ ಮೇಲೆ ಹಲವಾರು ಸಿಟಿಗಳು ಬರ್ತಾವ. ಅದರಲ್ಲಿ ವಾರಣಾಸಿ ಆಗಿರ್ಬೋದು, ಪಾಟ್ನಾ ಆಗಿರ್ಬೋದು, ಕಾನ್ಪುರ್, ಆಮೇಲೆ ನೆಕ್ಸ್ಟ್ ಸಮ್ ಅದರ್ ಥಿಂಗ್ಸ್ ಗಳು ಬರ್ತಾವ ನೋಡ್ರಿ, ಹರಿದ್ವಾರ, ಆಮೇಲೆ ನೆಕ್ಸ್ಟ್ ಅಲಹಾಬಾದ್ ಅಂತಂದು ಹೇಳ್ತೀವಿ. ಸೊ ಇವು ತುಂಬಾ ಇಂಪಾರ್ಟೆಂಟ್. ಪ್ರಯಾಗ್ರಾಜ್, ಇವಾಗಿಂದ ಅದನ್ನ ನಾವು ಪ್ರಯಾಗ್ರಾಜ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತದಲ್ಲಿ ವಿದ್ಯುತ್ ಕ್ಷೇತ್ರದ ಶಕ್ತಿ ಒಳಗಡೆ ಮೂಲ ಹಂಚಿಕೆ ಸರಿಯಾದ ಕ್ರಮ ಯಾವುದು ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಅಂದ್ರ ವಿದ್ಯುತ್ ಶಕ್ತಿ ಹೆಂಗ್ ಬಿಡುಗಡೆ ಆಗತ್ತ, ವಿದ್ಯುತ್ ಶಕ್ತಿ ಏನಪ್ಪಾ ಅಂತಂದ ಹೇಳಿದ್ರೆ ಯಾವ ರೀತಿಯಾಗಿ ಬಿಡುಗಡೆ ಆಗತ್ತ ಅಂದ್ರ, ಈಗ ನೋಡ್ರಿ ನಾವು ಒಂದು ಉಷ್ಣದಿಂದ ಅಂದ್ರೆ ಥರ್ಮಲ್ ಇಂದನೂ ಕೂಡ ನಾವು ಏನ್ ಮಾಡ್ತೀವಿ, ವಿದ್ಯುತ್ ಶಕ್ತಿಯನ್ನ ಬಿಡುಗಡೆ ಮಾಡ್ತೀವಿ. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಗಳಿಂದ ವಿದ್ಯುತ್ ಶಕ್ತಿ ಬಿಡುಗಡೆ ಮಾಡ್ತೀವಿ.
ವಿಂಡ್ ಎನರ್ಜಿಯಿಂದ ಬಿಡುಗಡೆ ಮಾಡ್ತೀವಿ, ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ ಬಿಡುಗಡೆ ಮಾಡ್ತೀವಿ. ಹಂಗಂತ ಬಂದಾಗ ಅತಿ ಹೆಚ್ಚು ಯಾವ್ದ್ರಿಂದ ನಾವು ಬಿಡುಗಡೆ ಮಾಡ್ತೀವಿ ಅಂತಂದ್ ಹೇಳಿ, ನಮ್ಮ ಇಂಡಿಯಾದೊಳಗಡೆ ಅತಿ ಹೆಚ್ಚು ವಿದ್ಯುತ್ ಶಕ್ತಿಯನ್ನ ಯಾವ್ದ್ರಿಂದ ಬಿಡುಗಡೆ ಮಾಡ್ತೀವಿ? ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಥರ್ಮಲ್ ಇಂದ ಬಿಡುಗಡೆ ಮಾಡ್ತೀವಿ. ಥರ್ಮಲ್ ಪವರ್ ಪ್ಲಾಂಟ್ಸ್ ಗಳಿದಾವಲ್ಲ, ಅತಿ ಹೆಚ್ಚು ಥರ್ಮಲ್ ಪವರ್ ಪ್ಲಾಂಟ್ಸ್ ಗಳಿಂದ ಬಿಡುಗಡೆ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂತಂದ್ರೆ ಥರ್ಮಲ್ ಎನರ್ಜಿ ಇಸ್ ಗ್ರೇಟರ್ ದೆನ್ ಅಂತಂದ್ ಹೇಳ್ತೀವಲ್ಲ. ಸೊ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಅತಿ ಹೆಚ್ಚು ಬಿಡುಗಡೆ ಮಾಡೋದು. ಸೊ ಇದಾದ ನಂತರ ಥರ್ಮಲ್ ಅಲ್ಲಿ ಏನಂತಂದ್ ಹೇಳಿದ್ರೆ 61% ಬಿಡುಗಡೆ ಮಾಡ್ತೀವಿ. ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂತಂದ್ ಹೇಳಿದ್ರೆ ಹೈಡ್ರೋ ಅಂತಂದ್ ಹೇಳಿ ಬರುತ್ತೆ, ಹೈಡ್ರೋ. ಸೊ ನೆಕ್ಸ್ಟ್ ಯಾವ್ದ್ರಿಂದ ನಾವು ಜಲಶಕ್ತಿಯಿಂದ ಏನಂತಂದ್ ಹೇಳಿದ್ರೆ ಅತಿ ಹೆಚ್ಚು ಬಿಡುಗಡೆ ಮಾಡ್ತೀವಿ. ಇದು ಎಷ್ಟು ಪರ್ಸೆಂಟ್ ಅಂತಂದ್ ಹೇಳಿದ್ರೆ 12%. ಎಷ್ಟು ಪರ್ಸೆಂಟ್? 12%. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬಿಡುಗಡೆ ಮಾಡ್ತೀವಿ ಅಂತಂದ್ ಹೇಳಿದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಗಳಿಂದ ಏನಪ್ಪಾ ಅಂತಂದ್ರೆ 3% ವಿದ್ಯುತ್ ಶಕ್ತಿಯನ್ನ. ಆಮೇಲೆ ಉಳಿದಿದ್ದೇನಪ್ಪಾ ಅಂತಂದ್ರೆ ರಿನ್ಯೂವೇಬಲ್. ಸೊ ಉಳಿದಿದ್ದೇನಂತಂದ್ರೆ ರಿನ್ಯೂವೇಬಲ್, ಅದ್ರಲ್ಲಿ ಯಾವುದು ವಿಂಡ್ ಎನರ್ಜಿ ಆಗಿರ್ಬೋದು, ಸೋಲಾರ್ ಎನರ್ಜಿ ಆಗಿರ್ಬೋದು, ಇವುದ್ರಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ ಸೊ ಉಳಿದ್ನೆಲ್ಲ ಎಷ್ಟು ಬರುತ್ತೆ, ಉಳಿದಿದ್ದು ಎಷ್ಟು ಬರುತ್ತೆ? 24% ಅಂತ ಬರುತ್ತಲ್ಲ, ಅದ್ರೊಳಗಡೆ ಮತ್ತೆ ಡಿವೈಡ್ ಆಕೋತ ಹೋಗುತ್ತೆ, ವಿಂಡ್ ಎನರ್ಜಿದು, ಸೋಲಾರ್ ಎನರ್ಜಿದು ಅಂತಂದ್ ಹೇಳಿ. ಸೊ ಅತಿ ಹೆಚ್ಚು ಥರ್ಮಲ್, ಆಮೇಲೆ ಹೈಡ್ರೋ, ಆಮೇಲೆ ನ್ಯೂಕ್ಲಿಯರ್. ಥರ್ಮಲ್, ಹೈಡ್ರೋ, ನ್ಯೂಕ್ಲಿಯರ್, ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಅದರಲ್ಲಿ ವಿಂಡ್ ಬರ್ಬೋದು, ಸೋಲಾರ್ ಬರ್ಬೋದು ನೆಕ್ಸ್ಟ್. ಸೊ ಅವಕ್ ಬಿಟ್ಟಿದ್ದು, ಬಟ್ ಅದ್ರ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಂತಂದ್ರೆ ಆಪ್ಷನ್ ಬಿ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ?